ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ 8ನೇ ತರಗತಿಯ ಯಾವೊಂದು ಟಾಪಿಕ್ಸ್ನ ಯಾವೊಂದು ವಿಷಯಗಳನ್ನ ಬಿಟ್ಟಿದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಮೊದಲನೇದಾಗಿ ಫಸ್ಟು ನಾವೇನು ಓದಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಬ್ರೀವಾಗಿ ಹಾಗೆ ಒಂದು ಸ್ಮಾಲ್ ರಿವಿಷನ್ ಮಾಡ್ಕೊಂಡು ಹೋಗೋಣ. ವಿಡಿಯೋಸ್ಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಮೊದಲನೇದು ಗೂಡ್ಸ್ ಅಂದ್ರೇನು? ವಸ್ತುಗಳು. ನಾವು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬಳಸುವಂತಹ ವಸ್ತುಗಳು. ಸರ್ವೀಸಸ್ ಅಂದರೆ ಕೆಲವು ಸರ್ವೀಸಸ್ನ ನಾವು ತಗೊಳ್ತೀವಿ. ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಬಸ್ ಸರ್ವಿಸ್. ನನ್ನ ಹತ್ರ ಓನ್ ವೆಹಿಕಲ್ ಇಲ್ಲ, ನಾನೇನು ಮಾಡಬೇಕು, ಎಲ್ಲೋ ಹೋಗ್ಬೇಕು ಅಂದರೆ ನಾನೇನು ಮಾಡ್ತೀವಿ, ಬಸ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ತೊಗೊಳ್ತಿದ್ದೀನಿ. ಸೊ ಅದು ನಾನು ತೊಗೊಳ್ತಿರೋ ಸರ್ವಿಸಸ್. ಇವೆರಡನ್ನ ನಾನು ಏತಕ್ಕೆ ತೊಗೊಳ್ತೀನಿ? ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಏತಕ್ಕಪ್ಪ ತೊಗೊಳ್ತೀನಿ ಅಂದರೆ ಟು ಸ್ಯಾಟಿಸ್ಫೈ ಮೈ ವಾಂಟ್ಸ್. ನನ್ನ ಒಂದು ಬೇಡಿಕೆನ ತೀರಿಸ್ಕೊಳ್ಳೋದಕ್ಕೆ ನಾನು ಇವೆರಡನ್ನು ಯೂಸ್ ಮಾಡ್ತೀನಿ. ಮತ್ತು ಎಕನಾಮಿಕ್ ಏಜೆಂಟ್ಸ್. ಯಾರಪ್ಪ ಎಕನಾಮಿಕ್ ಏಜೆಂಟ್ಸು? ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಸ್ಟ್ರಿಬ್ಯೂಟರ್. ಪ್ರೊಡ್ಯೂಸರ್ ಅಂದರೆ ಯಾರು? ದ ಒನ್ ಹೂ ಪ್ರೊಡ್ಯೂಸಸ್ ಗುಡ್ಸ್. ಪ್ರೊಡ್ಯೂಸರ್ ಅಂದರೆ ಯಾರು? ಯಾವ ವ್ಯಕ್ತಿ ಗೂಡ್ನ ತಯಾರಿಕೆ ಮಾಡ್ತಿದ್ದಾನೆ ಅವನೇ ಪ್ರೊಡ್ಯೂಸರ್. ಮತ್ತು ಕನ್ಸ್ಯೂಮರ್, ಯಾವೊಂದು ವ್ಯಕ್ತಿ ಗೂಡ್ಸ್ನ ಯೂಸ್ ಮಾಡ್ತಿದ್ದಾನೆ ಅವನೇ ಕನ್ಸ್ಯೂಮರ್. ಡಿಸ್ಟ್ರಿಬ್ಯೂಟರ್, ಯಾರು ಪ್ರೊಡ್ಯೂಸರ್ ಮತ್ತು ಕನ್ಸ್ಯೂಮರ್ನ ಮಧ್ಯದಲ್ಲಿ ಬರ್ತಾರೆ ಅವ್ರು ಯಾರು? ಡಿಸ್ಟ್ರಿಬ್ಯೂಟರ್ಗಳು. ಪ್ರೊಡ್ಯೂಸರ್ ದ ಒನ್ ಹೂ ಪ್ರೊಡ್ಯೂಸಸ್ ಗುಡ್ಸ್, ಗೂಡ್ನ ತಯಾರಿಕೆ ಮಾಡ್ತಿರೋನು. ಕನ್ಸ್ಯೂಮರ್, ಯಾರು ಗೂಡ್ನ ತಗೊಳ್ತಿರೋದು, ಯಾರು ಆ ಗೂಡ್ನ ಯೂಸ್ ಮಾಡ್ಕೊಳ್ತಿದ್ದಾನೆ ಅವನು ಕನ್ಸ್ಯೂಮರ್. ಡಿಸ್ಟ್ರಿಬ್ಯೂಟರ್ ಇವರಿಬ್ಬರು ಮಧ್ಯೆ ಬರುವವನು. ಸೊ ನೋಡಿ, ಪ್ರೊಡ್ಯೂಸರ್ ಇಂದ ಏಜೆಂಟ್ಗೆ ಬರುತ್ತೆ, ಏಜೆಂಟಿಂದ ಹೋಲ್ಸೇಲರ್, ಹೋಲ್ಸೇಲಿಂದ ರಿಟೇಲರಿಂದ ಕೊನೆಗೆ ಕನ್ಸ್ಯೂಮರ್. ಇದು ಗೊತ್ತಲ್ವಾ? ಚೈನು. ಇದೇ ಕೊನೆಯ ಚೈನ್. ನೆಕ್ಸ್ಟ್ ಪ್ರೈಸ್ ಏನಪ್ಪ? ವ್ಯಾಲ್ಯೂ ಆಫ್ ಗೂಡ್ಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಆ ಒಂದು ಗೂಡಿನ ಆ ವ್ಯಾಲ್ಯೂನ ನಾವು ಯಾವ್ದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ? ಮನಿ ಮೂಲಕ. ಅದರ ಬೆಲೆ ಏನಿದೆ ಅದನ್ನೇ ಪ್ರೈಸ್ ಅಂತ ಕರಿತೀವಿ. ಆಲ್ವೇಸ್ ದಿ ಸ್ಪೆಂಡಿಂಗ್ಸ್ ಆಫ್ ಒನ್ ಈಸ್ ದಿ ಇನ್ಕಮ್ ಆಫ್ ದಿ ಅದರ್. ನಮ್ಗೆ ಹೇಗೆ ಇನ್ಕಮ್ ಬರುತ್ತೆ ಅಂತ ಚರ್ಚಿಸಿದ್ವಲ್ಲ ಟಾಪಿಕ್ಕು, ಅದರಲ್ಲಿ ಈ ಪಾಯಿಂಟ್ ಬರುತ್ತೆ. ಆಲ್ವೇಸ್ ದಿ ಸ್ಪೆಂಡಿಂಗ್ಸ್. ಯಾರೋ ಒಬ್ರು ಖರ್ಚು ಮಾಡ್ತಿದ್ದಾರೆ ಅಂದರೆ ಇನ್ನೊಬ್ರಿಗೆ ಅದೇನಾಗಿದೆ? ಇನ್ಕಮ್ ಆಗಿರುತ್ತೆ. ಅದಕ್ಕೆ ನಾನು ಕ್ಲಾತ್ ಕಂಪನಿ ಎಕ್ಸಾಂಪಲ್ ಕೊಟ್ಟಿದ್ದೆ. ನಾನು ಕ್ಲಾತ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ನನಗೆ ಬರುವಂಥ ಇನ್ಕಮ್ನ ನಾನೇನು ಮಾಡ್ತೀನಿ? ವೆಜಿಟೇಬಲ್ ಶಾಪ್ ಕೀಪರ್ಗೆ ಅಲ್ಲಿ ಸ್ಪೆಂಡ್ ಮಾಡ್ತಿದ್ದೀನಿ. ಆ ವೆಜಿಟೇಬಲ್ ಶಾಪ್ ಕೀಪರ್ ಮತ್ತೆ ಕ್ಲಾತ್ ಶಾಪಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ. ಆ ಕ್ಲಾತ್ ಶಾಪ್ ಕ್ಲಾತ್ ಕಂಪನಿ ಮೇಲೆ, ಮತ್ತು ಆ ಕ್ಲಾತ್ ಕಂಪನಿ ನನ್ನ ಮೇಲೆ. ಈ ಥರ ಚೈನ್ ಲಿಂಕ್ ಆಗುತ್ತೆ. ಮತ್ತು ಗವರ್ನಮೆಂಟ್ ಏನಪ್ಪ? ಈ ಗವರ್ನಮೆಂಟ್ ಅಂದರೆ ಗವರ್ನಮೆಂಟ್ ಏನಕ್ಕೆ ರೆಸ್ಪಾನ್ಸಿಬಲ್ ಆಗಿದೆ? ಫಾರ್ ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಪ್ರೊಡ್ಯೂಸ್ ಆ್ಯಂಡ್ ಪ್ರೊವೈಡ್ ದಿ ಬೇಸಿಕ್ ಫೆಸಿಲಿಟೀಸ್. ಪ್ರೊಡ್ಯೂಸ್ ಆ್ಯಂಡ್ ಪ್ರೊವೈಡ್ ದಿ ಬೇಸಿಕ್ ಫೆಸಿಲಿಟೀಸ್ ಆಫ್ ದಿ ಪೀಪಲ್. ಗವರ್ನಮೆಂಟು ನ್ಯಾಯ ನೀತಿನ ಕಾಪಾಡಿಕೊಂಡು ಜನಗಳಿಗೆ ಬೇಕಾದ ಸಾಮಾನ್ಯ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು. ಸ್ಕೇರ್ಸ್ ರಿಸೋರ್ಸಸ್. ಸ್ಕೇರ್ಸ್ ಅಂದ್ರೇನು? ಕಡಿಮೆ, ತುಂಬ ಕಡಿಮೆ ಇದೆ ಅಂತ. ರಿಸೋರ್ಸಸ್ ಅಂದರೆ ಅದೊಂದು ಮೂಲಭೂತ ಸೌಕರ್ಯ. ಆ ಸೌಕರ್ಯ ಏನಿದೆ ನನಗೆ ತುಂಬ ಕಡಿಮೆ ಇದೆ. ರಿಸೋರ್ಸಸ್ ವಿಚ್ ಆರ್ ಇನ್ಸಫಿಷಿಯೆಂಟ್ ಟು ಸ್ಯಾಟಿಸ್ಫೈ ಒನ್ಸ್ ವಾಂಟ್ಸ್. ಆ ರಿಸೋರ್ಸು, ಆ ಸೌಕರ್ಯ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ನಾನು ಎಲ್ಲರ ಬೇಡಿಕೆಗಳನ್ನು ತೀರಿಸೋದಕ್ಕಾಗ್ತಿಲ್ಲ. ಅದನ್ನೇ ನಾವೇನಂತ ಕರಿತೀವಿ? ಸ್ಕೇರ್ಸ್ ರಿಸೋರ್ಸಸ್. ಯೂಸಿಂಗ್ ಸ್ಕೇರ್ಸ್ ರಿಸೋರ್ಸಸ್ ಆಲ್ ದಿ ವಾಂಟ್ಸ್ ಕೆ ನಾಟ್ ಬಿ ಫುಲ್ಫಿಲ್ಡ್. ಏನಪ್ಪ ಅಂದರೆ ಆ ಕಡಿಮೆ ಸೌಕರ್ಯಗಳಿಂದ ನಾನು ಎಲ್ಲರ ಬೇಡಿಕೆಗಳನ್ನು ಏನು ಮಾಡೋದಕ್ಕಾಗೋದಿಲ್ಲ? ತೀರಿಸೋದಕ್ಕೆ ಆಗೋದಿಲ್ಲ. ಎಕನಾಮಿಕ್ಸ್ ರೆಫರ್ಸ್ ಟು ದಿ ಆರ್ಟ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಎಕನಾಮಿಕ್ಸ್ ಏನಂದ್ರಪ್ಪ, ಅದೊಂದು ಆರ್ಟು. ಹೇಗೆ ನಾವು ನಮ್ಮ ಮನೆಗೆ ಬೇಕಾದ ವಸ್ತುಗಳನ್ನು, ಯಾವುದೇ ಒಂದು ಸೌಕರ್ಯಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ಎಕನಾಮಿಕ್ಸ್ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಇನ್ನೊಂದು ಥರ ಕಂಪೇರ್ ಮಾಡಿದ್ದೆ. ಹೌಸ್ ಅಂದರೆ ಪೀಪಲ್ಗೆ ಕಂಪೇರ್ ಮಾಡೋಣ. ಹೌಸ್ ಅಂದರೆ ಪೀಪಲ್, ಹೋಲ್ಡ್ಸ್ ಅಂದರೆ ವಾಂಟ್ಸ್. ಪೀಪಲ್ ವಾಂಟ್ಸ್ ಮ್ಯಾನೇಜ್ಮೆಂಟ್. ಹೇಗೆ ಒಬ್ಬ ವ್ಯಕ್ತಿಯ ಬೇಡಿಕೆಗಳನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಅದನ್ನೇ ಎಕನಾಮಿಕ್ಸ್ ಅಂತ ಕೂಡ ಕರಿಬೋದು. ಎಕನಾಮಿಕ್ ಆಕ್ಟಿವಿಟೀಸ್ ಏನೇನು ಬರುತ್ತೆ ಎಕನಾಮಿಕ್ ಆಕ್ಟಿವಿಟೀಸಲ್ಲಿ? ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂದರೆ ಏನಪ್ಪ? ಗೂಡ್ಸ್ನ ತಯಾರಿಕೆ ಮಾಡೋದು. ಯಾರು ತಯಾರಿಕೆ ಮಾಡ್ತಾನೆ? ಪ್ರೊಡ್ಯೂಸರ್. ಯಾರು ತಯಾರಿಕೆ ಮಾಡೋದು? ಪ್ರೊಡ್ಯೂಸರ್. ಕನ್ಸಂಪ್ಷನ್ ಅಂದ್ರೇನು? ದಿ ಆ್ಯಕ್ಟ್ ಆಫ್ ಕನ್ಸ್ಯೂಮಿಂಗ್ ಗೂಡ್ಸ್ನ ಸೇವಿಸ್ತಿರೋ ಅಂಥ ಪ್ರೋಸೆಸ್ನ ನಾವೇನಂತ ಕರಿತೀವಿ? ಕನ್ಸಂಪ್ಷನ್. ಯಾರು ಕನ್ಸ್ಯೂಮ್ ಮಾಡ್ತಾರೆ? ಕನ್ಸ್ಯೂಮರ್. ಎಕ್ಸ್ಚೇಂಜ್
ವೇರಿಯಸ್ ಆ್ಯಕ್ಟಿವಿಟೀಸ್ ದಟ್ ಟೇಕ್ಸ್ ಪ್ಲೇಸ್ ಆಫ್ಟರ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟಿ. ಸೊ ಕೆಲವೊಂದು ಆ್ಯಕ್ಟಿವಿಟೀಸ್ ಇರುತ್ತೆ, ಪ್ರೊಡಕ್ಷನ್ ಆಗಿದ ತಕ್ಷಣ ಅದು ಏಜೆಂಟ್ ಹತ್ರ ಬರುತ್ತೆ, ಏಜೆಂಟಿಂದ ಇನ್ನೊಂದು ಕಡೆಗೆ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಈ ಎಲ್ಲ ಆ್ಯಕ್ಟಿವಿಟೀಸ್ನ ನಾವೇನಂತ ಕರಿತೀವಿ? ಎಕ್ಸ್ಚೇಂಜ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಅಮಾಂಗ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಡಿಸ್ಟ್ರಿಬ್ಯೂಷನ್ ಅಂದರೆ ಗೂಡ್ಸ್ನ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡಲ್ಲ ನಾವು. ಇನ್ಕಮ್, ಬಂದಂಥ ಇನ್ಕಮ್ನ ನಾವು ಹೇಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ, ಅವ್ರುಗಳಿಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದೇ ಡಿಸ್ಟ್ರಿಬ್ಯೂಷನ್, ಬಂದಿರುವಂಥ ಇನ್ಕಮ್ನ. ಸೊ FOP ಅಂದರೆ ಇಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅವರಿಗೆ ಕೊಡ್ತಿರುವ ರಿವಾರ್ಡ್ಸ್ ಅಂದ್ರೇನು? ನನಗೆ ಸಿಕ್ಕಿರುವಂಥ ಇನ್ಕಮ್ನ ನಾನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಹೇಗೆ ಡಿವೈಡ್ ಮಾಡಿ ಕೊಡ್ತಿದ್ದೀನಿ ಅಂತ. ಸೊ ಲ್ಯಾಂಡ್ಗೆ ನಾನು ಏನಪ್ಪ ಕೊಡಲೇಬೇಕು ಅಂದರೆ ಲ್ಯಾಂಡ್ಗೆ ರೆಂಟ್ ಕಟ್ಟಲೇಬೇಕು, ಲೇಬರ್ಗೆ ವೇಜಸ್ ಕೊಡಲೇಬೇಕು, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕಟ್ಟಲೇಬೇಕು, ಆರ್ಗನೈಸೇಷನ್ಗೆ ಮಿಕ್ಕಿರುವಂತಹ ದುಡ್ಡೇ ಪ್ರಾಫಿಟ್. ಇದು ತುಂಬ ಇಂಪಾರ್ಟೆಂಟ್. ಲ್ಯಾಂಡ್ಗೆ ರೆಂಟ್, ಲೇಬರ್ಗೆ ವೇಜಸ್, ಕ್ಯಾಪಿಟಲ್ಗೆ ಇಂಟ್ರೆಸ್ಟ್, ಆರ್ಗನೈಸೇಷನ್ಗೆ ಪ್ರಾಫಿಟ್. ಎಕನಾಮಿಕ್ಸ್ ಇಸ್ ಡಿರೈವ್ಡ್ ಫ್ರಮ್ ಎ ಗ್ರೀಕ್ ವರ್ಡ್ ಓಕೋಸ್ ಆ್ಯಂಡ್ ನೋಮೋಸ್. ಎಕನಾಮಿಕ್ಸ್ ನಮಗೆಲ್ಲಪ್ಪ ಸಿಕ್ಕಿದೆ ಅಂದರೆ ಗ್ರೀಕ್ ವರ್ಡಿಂದ. ಮೊದಲನೇ ವರ್ಡ್ ಬಂದರು ಓಕೋಸ್, ಇನ್ನೊಂದು ವರ್ಡ್ ಬಂದು ನೋಮೋಸ್. ಓಕೋಸ್ ಅಂದರೆ ಏನು? ಹೌಸ್ ಹೋಲ್ಡ್. ನೋಮೋಸ್ ಅಂದರೆ ಮ್ಯಾನೇಜ್ಮೆಂಟ್. ಸೊ ಎಕನಾಮಿಕ್ಸ್ ಅಂದ್ರೆ ಏನು? ಇಟ್ ಈಸ್ ಅನ್ ಆರ್ಟ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಇದು ಇಂಪಾರ್ಟೆಂಟ್. ಎಲ್ಲಿಂದ ನಮ್ಗೆ ಸಿಕ್ಕಿದೆ? ಗ್ರೀಕ್ ವರ್ಡಿಂದ. ಓಕೋಸ್ ಆ್ಯಂಡ್ ನೋಮೋಸ್. ಓಕೋಸ್ ಅಂದರೆ ಹೌಸ್ ಹೋಲ್ಡ್, ನೋಮೋಸ್ ಅಂದರೆ ಮ್ಯಾನೇಜ್ಮೆಂಟ್. ಸೊ ಇಟ್ ಈಸ್ ಅನ್ ಆರ್ಟ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಇಲ್ಲಿಂದ ಇರುವುದೇ ನಿಮಗೆ ಡ್ರಾಪ್ಡ್ ಟಾಪಿಕ್ಸ್. ಯಾವುದೆಲ್ಲ ಟಾಪಿಕ್ಸ್ನ ಅವರು ಕಡಿತಗೊಳಿಸಿದ್ದಾರೆ ಆ ಟಾಪಿಕ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇವಾಗ. ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಆ ಟಾಪಿಕ್ ಅವರು ಬಿಟ್ಟಿರೋದಂದರೆ ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಎಕನಾಮಿಕ್ಸ್. ಎಕನಾಮಿಕ್ಸ್ನ ಓದೋದ್ರಿಂದ ನಮ್ಗೆ ಏನು ಉಪಯೋಗ ಇದೆ, ಎಂತಕ್ಕೆ ಓದಬೇಕು ಅನ್ನೋ ಟಾಪಿಕ್ನು ಬಿಟ್ಟಿದ್ರು. ಆದರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮೇಲೆ ಇರುವಂತಹ ಇದಿದೆಯಲ್ಲ, ಈ ಪಾರ್ಟು ಆಲ್ರೆಡಿ ಆಗಿದೆ, ಆಯಿತಾ? ಇವಾಗ ನೋಡಿ, ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಎಕನಾಮಿಕ್ಸ್. ದ ಸ್ಟಡಿ ಆಫ್ ಎಕನಾಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಟು ದಿ ಸೊಸೈಟಿ. ಎಂತಕ್ಕೆ ನಾವು ಎಕನಾಮಿಕ್ಸ್ ಓದೋದು? ಒಬ್ಬ ವ್ಯಕ್ತಿಗೂ ಇಂಪಾರ್ಟೆಂಟೇ, ಇಡೀ ಸಮಾಜಕ್ಕೂ ಕೂಡ ಏನು ತುಂಬ ಇಂಪಾರ್ಟೆಂಟ್. ಎಂತಕ್ಕೆ? ರಿಕಗ್ನೈಸ್ ದಿ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಅಗೇನ್ಸ್ಟ್ ದಿ ಅನ್ಲಿಮಿಟೆಡ್ ವಾಂಟ್ಸ್. ಏನಂದರೆ ಇಲ್ಲಿ ನನ್ನ ಹತ್ರ ಸ್ಕೇರ್ಸಿಟಿ ರಿಸೋರ್ಸಸ್ ಇದೆ, ಅನ್ಲಿಮಿಟೆಡ್ ವಾಂಟ್ಸ್ ಇದೆ. ಈಗ ನಾನು ರಿಸೋರ್ಸಸ್ನ ಯಾವ ರಿಸೋರ್ಸಸ್ ಸ್ಕೇರ್ ಆಗಿದೆ, ಅದರಿಂದ ನಾನು ಎಷ್ಟು ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೋಬೋದು ಅನ್ನೋದನ್ನ ಎಕನಾಮಿಕ್ಸ್ ಓದೋದ್ರ ಮೂಲಕ ನಾವೇನು ಮಾಡ್ಬೋದು? ತಿಳ್ಕೊಬೋದು. ಪ್ರಿಯಾರಿಟೈಸಿಂಗ್ ದಿ ಯೂಸ್ ಆಫ್ ರಿಸೋರ್ಸಸ್ ಆ್ಯಂಡ್ ಐಡೆಂಟಿಫೈಯಿಂಗ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಲೆಸ್ ಇಂಪಾರ್ಟೆಂಟ್. ಸೊ ಇವಾಗ ನನಗೆ ಅದೇ ಒಂದು 100 ವಾಂಟ್ಸ್ ಇದೆ, ಮತ್ತು ಸ್ಕೇರ್ಸ್ ರಿಸೋರ್ಸ್ ಏನಾಗಿದೆ? ಸ್ಕೇರ್ ಆಗಿದೆ. ಇವಾಗ ಆ ಇರುವಂತಹ ಮೌಲ್ಯಗಳಿಂದ ನಾನೇನು ಮಾಡಬೇಕು? 100 ಬೇಡಿಕೆಗಳನ್ನ ತೀರಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲಿ ನನಗೆ ಇಂಪಾರ್ಟೆಂಟ್ ಆಗಿರೋ, ತುಂಬ ಮುಖ್ಯವಾಗಿರೋ 10 ಬೇಡಿಕೆಗಳನ್ನ ತಗೊಳ್ತೀನಿ. ಇದನ್ನೇ ಇಲ್ಲಿ ಕೊಟ್ಟಿರೋದು ಪ್ರಿಯಾರಿಟೈಸ್. ಸೊ 100ರಲ್ಲಿ 90ನ್ನ ತೆಗೆದುಹಾಕಿ 10 ಮಾತ್ರ ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅವು ನನಗೆ ತುಂಬ ಇಂಪಾರ್ಟೆಂಟ್. ಅದನ್ನೇ ಹೇಳಿದ್ದಾರೆ. ಪ್ರಿಯಾರಿಟೈಸಿಂಗ್ ದಿ ಯೂಸ್ ಆಫ್ ರಿಸೋರ್ಸಸ್ ಆ್ಯಂಡ್ ಐಡೆಂಟಿಫೈಯಿಂಗ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಲೆಸ್ ಇಂಪಾರ್ಟೆಂಟ್. ಯಾವುದು ನನಗೆ ತುಂಬ ಇಂಪಾರ್ಟೆಂಟು, ಯಾವುದು ನನಗೆ ಕಡಿಮೆ ಇಂಪಾರ್ಟೆಂಟ್ ಅಂತ ನಾವು ಪ್ರಿಯಾರಿಟೈಸ್ ಮಾಡ್ಬೋದು. ಎಕಾನಮೈಸ್ ಅಂದರೆ ಸೇವ್ ಆನ್ ದಿ ಯೂಸ್ ಆಫ್ ರಿಸೋರ್ಸಸ್ ಆ್ಯಂಡ್ ಸರ್ಚ್ ಫಾರ್ ಮೋರ್ ಎಫಿಷಿಯಂಟ್ ವೇಸ್ ಫಾರ್ ಯೂಸಿಂಗ್ ದಿ ರಿಸೋರ್ಸಸ್. ಸೊ ನಾನಿವಾಗ ಏನು ಮಾಡ್ತೀನಿ? ಎಕನಾಮಿಕ್ಸ್ ಓದೋದ್ರಿಂದ ನನಗೆ ಇನ್ನೊಂದು ಕೂಡ ಉಪಯೋಗ ಇದೆ. ಏನಪ್ಪ ಅಂದರೆ ಈ ರಿಸೋರ್ಸಿಂದ ಇನ್ನೂ ಹಲವಾರು ಥರ ಹೇಗೆ ನಾನು ಇದನ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನೊಂದು ಕಾಟನ್ ತೊಗೊಳ್ತಿದ್ದೀನಿ ಅಂದರೆ ನಾನು ಹತ್ತಿ ಮಾಡಲಾ, ಬಟ್ಟೆ ಮಾಡಲಾ, ಅಲ್ಲಿ ಉಳಿದಂಥ ಹತ್ತಿನ ನಾನು ಇನ್ನೊಂದಕ್ಕೆ ಏನು ಉಪಯೋಗಿಸ್ಕೊಳ್ಳಿ, ಅದರಿಂದ ನಾನು ಏನು ಮಾಡ್ಬೋದು ಅಂತ ನಾವು ಎಲ್ಲಿ ತಿಳ್ಕೊಬೋದು? ಎಕನಾಮಿಕ್ಸಿಂದ ತಿಳ್ಕೊಬೋದು. ಎಂಗೇಜ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟಿ ಟು ಸಪೋರ್ಟ್ ಫ್ಯಾಮಿಲಿ ಆ್ಯಸ್ ವೆಲ್ ಆಸ್ ದಿ ಕಂಟ್ರಿ. ನಾನು ಎಕನಾಮಿಕ್ ಆ್ಯಕ್ಟಿವಿಟಿ ಅಂದ್ರೇನು? ಪ್ರೊಡಕ್ಷನ್, ಕನ್ಸಂಪ್ಷನ್, ಎಕ್ಸ್ಚೇಂಜ್, ಡಿಸ್ಟ್ರಿಬ್ಯೂಷನ್. ಇವುಗಳಲ್ಲಿ ನಾನು ಎಂಗೇಜ್ ಆಗಬೇಕು. ಎಂಗೇಜ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟಿ ಏನಕ್ಕೆ? ಟು ಸಪೋರ್ಟ್ ಫ್ಯಾಮಿಲಿ ಆ್ಯಸ್ ವೆಲ್ ಆಸ್ ದಿ ಕಂಟ್ರಿ. ನಾನು ಎಂಗೇಜ್ ಆಗೋದ್ರಿಂದ ನನಗೆ ಏನು ಕೊಡ್ತಿದ್ದಾರೆ? ವೇಜಸ್ ಕೊಡ್ತಾರಾ? ಸ್ಯಾಲ್ರಿ ಕೊಡ್ತಾರಾ? ತಾನೇ ನನಗೆ ಇನ್ಕಮ್ ಬಂದೇ ಬರುತ್ತೆ.
ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ. ಅದರಿಂದ ನನ್ನ ಸೊಸೈಟಿನ, ನನ್ನ ಫ್ಯಾಮಿಲಿನ ನಾನು ಏನು ಮಾಡ್ಬೋದು, ಕಾಪಾಡ್ಕೊಳ್ಬೋದು. ಕಾಂಟ್ರಿಬ್ಯೂಟ್ ಟು ಗವರ್ನಮೆಂಟ್ಸ್ ರೆವಿನ್ಯೂ ಆ್ಯಂಡ್ ಅಸಿಸ್ಟ್ ಇನ್ ದಿ ಡಿಸ್ಚಾರ್ಜ್ ಆಫ್ ಇಟ್ಸ್ ಡೆವಲಪ್ಮೆಂಟಲ್ ಆ್ಯಂಡ್ ವೆಲ್ಫೇರ್ ಪ್ರೋಗ್ರಾಮ್ಸ್. ಸೊ ನಾನು ಎಕನಾಮಿಕ್ಸ್ ಓದೋದ್ರಿಂದ, ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಗವರ್ನಮೆಂಟ್ಗೆ ಇನ್ಕಮ್ ಜನ್ರೇಟ್ ಆಗುತ್ತಾ, ನಾನು ಟ್ಯಾಕ್ಸ್ ಕಟ್ತೀನಿ, ಗವರ್ನಮೆಂಟ್ಗೆ ಇನ್ಕಮ್ ಜನ್ರೇಟ್ ಆಗುತ್ತಾ. ಆಮೇಲೆ ಗವರ್ನಮೆಂಟ್ ಯಾವುದೇ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್, ಇವಾಗ ನೋಡಿ ನಾನು ಕಟ್ಟೋ ಟ್ಯಾಕ್ಸಿಂದ ಅವ್ರು ಏನೋ ಒಂದು ಕಾರ್ಯನಿರ್ವಹಿಸೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾರೆ. ಸೊ ಗವರ್ನಮೆಂಟ್ಗೆ ಹೆಲ್ಪ್ ಆಯಿತಾ. ಆಮೇಲೆ ಏನೋ ಒಂದು ಒಳ್ಳೇದು ಮಾಡೋದಕ್ಕೆ ಗವರ್ನಮೆಂಟ್ಗೆ ನಾನು ಹೇಗೆ ನನ್ನ ಟ್ಯಾಕ್ಸ್ ಮುಖಾಂತರ ಸಹಾಯ ಮಾಡ್ತಿದ್ದೀನಿ ಅಂತ ಎಕನಾಮಿಕ್ಸ್ ಓದೋದ್ರಿಂದ ನಾವೇನು ಮಾಡ್ಬೋದು, ತಿಳ್ಕೊಬೋದು. ಅಂಡರ್ಸ್ಟ್ಯಾಂಡ್ socio-economic problems of the country like poverty, unemployment, inflation, etc. and try to provide solutions to the same. Socio-economic ಪ್ರಾಬ್ಲಮ್ಸ್ ಅಂದರೆ ಸೊಸೈಟಿಯಲ್ಲಿರುವಂಥ ಎಕನಾಮಿಕ್ ಪ್ರಾಬ್ಲಮ್ಸ್. ಸೊ ದುಡ್ಡಿನ ಕೊರತೆ ಎಲ್ಲೆಲ್ಲಿ ಹೇಗೆ ಕಾಡ್ತಿದೆ ಅನ್ನೋದನ್ನ ಸಮಾಜದಲ್ಲಿ ನಾನು ಎಕನಾಮಿಕ್ಸ್ ಓದೋದ್ರ ಮೂಲಕ ತಿಳ್ಕೊಬೋದು. ಏನಪ್ಪ ಅದು ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸು? ಪಾವರ್ಟಿ ಅಲ್ವಾ, ಬಡತನದ ಎಷ್ಟೋ ಜನರನ್ನ ಕಿತ್ತು ತಿಂತಿದೆ. ಬಡತನ, ಅನ್ಎಂಪ್ಲಾಯ್ಮೆಂಟ್, ಇಷ್ಟು ಜನರಿಗೆ ಕೆಲಸನೇ ಇಲ್ಲ. ಕೆಲವರು ಪಾಪ ಎಷ್ಟೋ ಓದಿರ್ತಾರೆ, ಏನೋ ಮಾಡಿರ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕೆಲಸದ ಕೊರತೆ ನಿಜವಾಗ್ಲೂ ಕಾಡ್ತಾ ಇರುತ್ತೆ. ಇನ್ಫ್ಲೇಷನ್, ಏನಪ್ಪ ಇದು ಇನ್ಫ್ಲೇಷನ್ ಅಂದರೆ, ನೋಡಿ ಇವಾಗ ಮೊದಲು ಆನಿಯನ್ಗೆ 20 ರೂಪಾಯಿ ಇತ್ತು ಅಂದ್ಕೊಳ್ಳಿ, ಇವಾಗ ದುಡ್ಡೇನಾಗಿದೆ 30 ರೂಪಾಯಿ ಆಗೋಗ್ಬಿಟ್ಟಿದೆ 1 kg ಆನಿಯನ್ಗೆ. ಸೊ ಇವಾಗ ಏನಾಯಿತು, ರೇಟ್ ಜಾಸ್ತಿ ಆಗಿದೆಲ್ಲ, ರೇಟ್ ಜಾಸ್ತಿ ಆಗಿದೆ. ಮೊದಲು 100 ರೂಪಾಯಿಗೆ 5 kg ಬರ್ತಾಯಿತ್ತು, ಇವಾಗ ನನಗೆ 5 kg ತೊಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದುಡ್ಡಿನ ಆ ಮೌಲ್ಯವನ್ನು ಕಳ್ಕೊಂಡಿದೆ, ದುಡ್ಡು ಅದ್ರ ಮೌಲ್ಯವನ್ನು ಕಳ್ಕೊಂಡು ಪರ್ಚೇಸಿಂಗ್ ಪವರ್ ಏನಾಗಿದೆ ನನ್ನ ಹತ್ರ ಕಡಿಮೆ ಆಗಿದೆ ಅನ್ನೋದಕ್ಕೆ ಇನ್ಫ್ಲೇಷನ್. ನಾನು ಎಷ್ಟೇ ಬ್ರೀಫ್ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. 11th 12th ಕಾಮರ್ಸ್ ಸ್ಟೂಡೆಂಟ್ಸ್ ಗೊತ್ತಾಗುತ್ತೆ ಇದು ಇನ್ಫ್ಲೇಷನ್ ಏನು ಅಂದರೆ. ಬೇಕಾದರೆ ನಾನು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ. ಆ್ಯಂಡ್ ಟ್ರೈ ಟು ಪ್ರೊವೈಡ್ ಸೊಲ್ಯೂಷನ್ಸ್ ಟು. ಸೊ ಇಂತಹ ತೊಂದರೆಗಳ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಸೊಸೈಟಿಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅಂತ ಕೂಡ ಎಕನಾಮಿಕ್ಸ್ ಓದೋದು ತಿಳ್ಕೊಬೋದು. ಸಜೆಸ್ಟ್ ಬೆಟರ್ ಪಾಲಿಸೀಸ್ ಆ್ಯಂಡ್ ಬೆಟರ್ ವೇ ಆಫ್ ಇಂಪ್ಲಿಮೆಂಟಿಂಗ್ ಪಾಲಿಸೀಸ್ ಫಾರ್ ಬ್ರಿಂಗಿಂಗ್ ಅಬೌಟ್ ಡಿಸೈರ್ಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಸೊ ಏನಪ್ಪ ಅಂದರೆ ನಾನು ಎಕನಾಮಿಕ್ಸ್ ಓದೋದ್ರ ಮೂಲಕ, ಸೊ ಇವಾಗ ನಮ್ಮ ಎಕನಾಮಿಯಲ್ಲಿ ಯಾವ ಪಾಲಿಸಿ ಇಲ್ಲ, ಅಂತಹ ಪಾಲಿಸಿ ನೀವು ನಿರ್ದಿಷ್ಟವಾಗಿ ಓದಿ ಎಕನಾಮಿಕ್ಸ್ನ ಏನೋ ಒಂದು ಕಂಡುಹಿಡಿಲೂಬೋದು. ಯಾವುದೋ ಒಂದು ಪಾಲಿಸಿನ ಜಾರಿಗೆ ತರಬೋದು, ಅಥವಾ ಇರೋ ಪಾಲಿಸಿಗಳನ್ನೇ ಹೇಗೆ ಇನ್ನೂ ಅಚ್ಚುಕಟ್ಟಾಗಿ ಹೇಗೆ ನಮ್ಮ ಸೊಸೈಟಿ ಮೇಲೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ತಿಳ್ಕೋಬೋದು. ಆಮೇಲೆ ನಿಜವಾದ ಡೆವಲಪ್ಮೆಂಟ ಹೇಗೆ ತರೋದು ನಮ್ಮ ಕಂಟ್ರಿಗೆ, ಇದೆಲ್ಲವನ್ನೂ ನಾವೆಲ್ಲೋ ಓದ್ತೀವಿ ಎಕನಾಮಿಕ್ಸ್ ಒಂದು ದೊಡ್ಡ ಸಮುದ್ರ ಇದ್ದಾಗೆ. ಇದರಲ್ಲಿ ತುಂಬ ವಿಷಯಗಳಿವೆ. ನಾವು ಎಷ್ಟೋ ತರಹ ಮೀನುಗಳನ್ನ ನೋಡ್ತೀವಿ, ಮತ್ತು ಮುತ್ತು ರತ್ನ ಏನೇನೋ ಸಿಗ್ತವೆ ತಾನೆ ನಮಗೆ ಸಮುದ್ರದೊಳಗಡೆ. ಅದೇ ಥರ ಎಕನಾಮಿಕ್ಸ್ ಅನ್ನೋದು ನೋಡಿ, ಒಂದು ಕಡೆ ಬರೀ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಲ್ಲ, ಅಥವಾ ಒಂದು ಕಡೆ ಪಾವರ್ಟಿ ಬಗ್ಗೆ ಮಾತಾಡಲ್ಲ, ಅಥವಾ ಒಂದು ಕಡೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ. ಇಲ್ಲಿ ನಾವು ಹೇಗೆ ನಮ್ಮ ಸ್ಕೇರ್ಸ್ ರಿಸೋರ್ಸಸ್ನ ಯೂಸ್ ಮಾಡ್ಕೊಳ್ತೀವಿ, ಇಲ್ಲ ಆ ಕಡೆ ಹೇಗೆ ನಮ್ಮ ಕಂಟ್ರಿ ಡೆವಲಪ್ ಆಗ್ತಿದೆ, ಹೇಗೆ ಇನ್ಕಮ್ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಹೀಗೆ ಎಷ್ಟೋ ವಿಚಾರಗಳನ್ನು ನಾವು ಎಕನಾಮಿಕ್ಸಲ್ಲಿ ಓದ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ AC ಪಿಗ್ಯೂ ಅನ್ನೋರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದ ಸ್ಟಡಿ ಆಫ್ ಎಕನಾಮಿಕ್ಸ್ ಇಸ್ ನಾಟ್ ಓನ್ಲಿ ಎನ್ಲೈಟನಿಂಗ್ ಬಟ್ ಆಲ್ಸೋ ಪ್ರಾಫಿಟಬಲ್. ಸೊ ಎಕನಾಮಿಕ್ಸ್ ಓದೋದ್ರಿಂದ ಬರೀ ನಾನು ಹೆಚ್ಚಾಗಿ ನನ್ನ ಜ್ಞಾನವನ್ನು ಎನ್ಲೈಟ್ ಮಾಡ್ಕೊಳ್ಳೋದಲ್ಲ, ಹೆಚ್ಚಾಗಿ ನಾನು ತಿಳ್ಕೊಳ್ಳೋದಲ್ಲ. ಎಕನಾಮಿಕ್ಸ್ ಅಂದರೆ ಇಟ್ ಈಸ್ ಆಲ್ಸೋ ಪ್ರಾಫಿಟಬಲ್. ಅದು ನನಗೆ ಪ್ರಾಫಿಟ್ ಕೂಡ ಒಂದಲ್ಲ ಒಂದಿನ ತಂದುಕೊಡುತ್ತೆ. ಹೇಗೆ ಇರುವಂತಹ ಪಾಲಿಸಿಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ಕಂಟ್ರಿಯ ಡೆವಲಪ್ಮೆಂಟ್ಗೆ ನಾವು ಹೇಗೆ ಸಹಾಯ ಮಾಡುತ್ತೀವೋ ಅದೇ ನಮಗೆ ಪ್ರಾಫಿಟಬಲ್. ನಾನು ಆಗಲೇ ಹೇಳ್ದಂಗೆ ಎಕನಾಮಿಕ್ಸ್ ಒಂದು ವಾಸ್ಟ್ ಸಬ್ಜೆಕ್ಟ್. ತುಂಬ ವಿಷಯಗಳಿದೆ ಎಕನಾಮಿಕ್ಸಲ್ಲಿ. ಸೊ ಎಕನಾಮಿಕ್ಸ್ನ ಏನು ಮಾಡಿದ್ದಾರೆ, 2 ಬ್ರ್ಯಾಂಚ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ನ 2 ಬ್ರಾಂಚ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಮೈಕ್ರೋ ಎಕನಾಮಿಕ್ಸ್, ಇನ್ನೊಂದು
ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಅಂದರೆ ಚಿಕ್ಕದು ಕಣ್ರಿ, ಚಿಕ್ಕದು, ತುಂಬ ಚಿಕ್ಕದು ಅಂತ. ಮ್ಯಾಕ್ರೋ ಅಂದರೆ ದೊಡ್ಡ ಬಂಡೆ ಇದ್ದಂಗೆ, ಮೈಕ್ರೋ ಅಂದರೆ ಸಣ್ಣ ಕಲ್ಲಿದ್ದಂಗೆ. ಆಯಿತಾ? ಮೈಕ್ರೋ ಎಕನಾಮಿಕ್ ಮೀನ್ಸ್ ಸಿಂಗಲ್ ಆರ್ ಸ್ಮಾಲ್ ಆರ್ ಪಾರ್ಟ್. ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನಪ್ಪ ಅಂದರೆ ಒಂದು ಸಿಂಗಲ್ ಪರ್ಸನ್ ಆಗಿರ್ಬೋದು, ಅಥವಾ ಒಂದು ಸ್ಮಾಲ್ ಆರ್ ಎ ಪಾರ್ಟ್ ಆಗಿರ್ಬೋದು. ಅದೇ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ನಾವು ಟೋಟಲ್ ಆರ್ ಲಾರ್ಜ್ ಆರ್ ಹೋಲ್. ಅರ್ಥ ಆಯ್ತಾ? ನೆಕ್ಸ್ಟು ಮೈಕ್ರೋ ಎಕನಾಮಿಕ್ಸ್. ಇಟ್ ಈಸ್ ದ ಸ್ಟಡಿ ಆಫ್ ಡಿಸಿಷನ್ ಮೇಕಿಂಗ್ ಟು ಯೂಸ್ ರಿಸೋರ್ಸಸ್ ಬೈ ದಿ ಸ್ಮಾಲೆಸ್ಟ್ ಕಾಂಪೊನೆಂಟ್ ಆಫ್ ದಿ ಸೊಸೈಟಿ. ಏನಪ್ಪ ಮೈಕ್ರೋ ಎಕನಾಮಿಕ್ಸ್ ಅಂದರೆ? ಇದು ಒಂದು ಸ್ಟಡಿ ಆಫ್ ಡಿಸಿಷನ್ ಮೇಕಿಂಗ್. ಯಾರೊಬ್ಬರು ಡಿಸಿಷನ್ ತಗೊಳ್ತಿದ್ದಾರೆ ಟು ಯೂಸ್ ದಿ ರಿಸೋರ್ಸಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಯಾರವರು ಅಂದರೆ ದಿ ಸ್ಮಾಲೆಸ್ಟ್ ಕಾಂಪೊನೆಂಟ್ ಆಫ್ ದಿ ಸೊಸೈಟಿ. ನಮ್ಮ ಸೊಸೈಟಿಯಲ್ಲಿರುವ ಒಂದು ಭಾಗ ಇರುವಂತಹ ರಿಸೋರ್ಸಸ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅವ್ರಗಳ ಬಗ್ಗೆ ನಾವು ಸ್ಟಡಿ ಮಾಡೋದೇ ಮೈಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ಇಟ್ ಈಸ್ ದ ಸ್ಟಡಿ ಆಫ್ ಡಿಸಿಷನ್ ಮೇಕಿಂಗ್ ಇನ್ ಕನ್ಸಿಡರೇಷನ್ ಆಫ್ ದಿ ಎಕನಾಮಿ ಆಸ್ ಎ ಹೋಲ್. ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಎಲ್ಲವನ್ನೂ ನೋಡ್ತಿದೆ, ಸೊಸೈಟಿಯಲ್ಲಿ ಎಲ್ಲವನ್ನೂ ನೋಡ್ತಿದೆ. ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಬ್ಯಾಂಗ್ಳೂರ್ ಅಥವಾ ಯಾವುದೋ ಒಂದು ಏರಿಯಾ, ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? 30. ಸೊ ಕರ್ನಾಟಕ ಬಂದು ಮ್ಯಾಕ್ರೋ, ಮ್ಯಾಕ್ರೋ. ಕರ್ನಾಟಕದಲ್ಲಿ ನಾನು ಯಾವುದೋ ಒಂದು ಜಿಲ್ಲೆ ಬಗ್ಗೆ ಓದ್ತಿದ್ದೀನಿ ಅಂದರೆ ಅದು ಮೈಕ್ರೋ ಅಷ್ಟೇ. ಇಡೀ ಕರ್ನಾಟಕದ ಬಗ್ಗೆ ಓದ್ತಾ ಇದ್ದೀನಿ ಅಂದ್ರೇನು? ಮ್ಯಾಕ್ರೋ. ಕರ್ನಾಟಕದಲ್ಲಿರುವ ಒಂದು ಜಿಲ್ಲೆ ಬಗ್ಗೆ ನಾನು ಓದ್ತಾ ಇದ್ದೀನಿ ಅಂದರೆ ಅದು ಮೈಕ್ರೋ. ಇಲ್ಲಿ ಏನಪ್ಪ ಮೈಕ್ರೋ ಎಕನಾಮಿಕ್ಸಲ್ಲಿ ಸ್ಮಾಲೆಸ್ಟ್ ಕಾಂಪೊನೆಂಟ್ಸ್ ಅಂದರೆ ದೇ ಆರ್ ಇಂಡಿವಿಜುವಲ್ಸ್, ಬಿಸ್ನೆಸ್ ಫರ್ಮ್ಸ್. ಇಂಡಿವಿಜುವಲ್ಸ್, ಪ್ರೊಡ್ಯೂಸರ್, ಕನ್ಸ್ಯೂಮರ್, ಡಿಸ್ಟ್ರಿಬ್ಯೂಟರ್, ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಓದ್ತಾ ಇದ್ದೀನಿ ಅಂದರೆ ಅದೇನು ಮೈಕ್ರೋ ಎಕನಾಮಿಕ್ಸ್. ಬಿಸ್ನೆಸ್ ಫರ್ಮ್ಸ್, ಯಾವುದೋ ಒಂದು ಸಣ್ಣ ಫರ್ಮ್ ಇದೆ ಅದ್ರ ಬಗ್ಗೆ ಓದ್ತಾ ಇದ್ದೀನಿ ಅಂದ್ರೇನು ಅದು ಮೈಕ್ರೋ ಎಕನಾಮಿಕ್ಸ್. ಅದೇ ಮ್ಯಾಕ್ರೋ ಎಕನಾಮಿಕ್ಸಲ್ಲೇನು ಲಾರ್ಜೆಸ್ಟ್ ಕಾಂಪೊನೆಂಟ್ಸ್ ಆರ್ ದೊಡ್ಡ ಒಂದು ಇಂಡಸ್ಟ್ರಿ, ದೊಡ್ಡ ಸ್ಟ್ಯಾಚ್ಯುಟರಿ ಬಾಡೀಸ್, ದೊಡ್ಡ ಒಂದು ಕಂಪನಿ ಬಗ್ಗೆ ನಾನು ಓದ್ತಾ ಇದ್ದೀನಿ ಅಂತ ಅದೇನು ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋದಲ್ಲಿ ಡಿಸಿಷನ್ಸ್ ಆರ್ ಯೂಶುವಲಿ ಮೇಡ್ ಬೈ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಯಾರಪ್ಪ ತುಂಬ ಡಿಸಿಷನ್ಸ್ ತಗೊಳ್ಳೋದಂದರೆ ಪ್ರೊಡ್ಯೂಸರ್, ನಾನು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು. ಕನ್ಸ್ಯೂಮರ್, ನಾನು ಎಷ್ಟು ಕನ್ಸ್ಯೂಮ್ ಮಾಡಬೇಕು, ನಾನು ಎಷ್ಟು ಡಿಮ್ಯಾಂಡ್ ಮಾಡಲಿ, ನನಗೆ ಎಷ್ಟು ಬೇಕು ಅನ್ನೋದನ್ನ ಕನ್ಸ್ಯೂಮರ್ ಡಿಸೈಡ್ ಮಾಡ್ತಾನೆ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಡಿಸಿಷನ್ಸ್ ಆರ್ ಯೂಶುವಲಿ ಮೇಡ್ ಬೈ ದಿ ಗವರ್ಮೆಂಟ್. ಸೊ ಮೋಸ್ಟ್ ಆಫ್ ದಿ ಟೈಮ್, ಯಾವಾಗಲೂ ಅಷ್ಟೇ, ತುಂಬ ಸಲ ಗವರ್ನಮೆಂಟ್ ಏನು ಮಾಡಿದ್ರೆ ಡಿಸಿಷನ್ ತಗೊಳುತ್ತೆ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ.